FIR. ಇದು ಕ್ರೈಮ್ ಕಥನಗಳ ವೈಭವೀಕರಣವಲ್ಲ. ಕರಾವಳಿ ಕರ್ನಾಟಕದಲ್ಲಿ ದಿನನಿತ್ಯ ನಡೆಯುವ ಅಪರಾಧ ಕೃತ್ಯಗಳನ್ನು ನಿಮ್ಮ ಮುಂದಿಡುವ ನಿಟ್ಟಿನಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನವೇ FIR. ಇಲ್ಲಿ ಬಿತ್ತರವಾಗುವುದು ಪ್ರಥಮ ತನಿಖಾ ವರದಿ ಮಾತ್ರ. FIRನಲ್ಲಿ ದಾಖಲಾದ ಪ್ರಕರಣವೊಂದನ್ನು ಯಥಾವತ್ತಾಗಿ ನಿಮ್ಮ ಮುಂದಿಡುತ್ತಿದ್ದೇವೆ. ಪ್ರತಿ ಪ್ರಕರಣದಲ್ಲೂ ಆರೋಪಿ, ಪ್ರತ್ಯಾರೋಪಿ ಹಾಗೂ ಅನ್ಯಾಯಕ್ಕೊಳಗಾದವರ ಅಭಿಪ್ರಾಯಗಳು ಯಥಾವತ್ತಾಗಿ ಪ್ರಕಟಗೊಳ್ಳುತ್ತದೆ. ಅವರವರ ಅಭಿಪ್ರಾಯಗಳಿಗೆ ಅವರವರೇ ಜವಾಬ್ದಾರರೇ ಹೊರತು ನಮ್ಮ ಟಿವಿಯಲ್ಲ. ನಮಸ್ಕಾರ. ಈ ವರ್ಷದ ಕೊನೆಯ ಸಂಚಿಕೆಯನ್ನು ನಿಮ್ಮ ಎದುರು ಇಡುವುದರೊಂದಿಗೆ 2013 ಇತಿಹಾಸದ ಪುಟಗಳಲ್ಲಿ ದಾಖಲಾಗ್ತಿದೆ. ಹಿಸ್ಟ್ರಿ ರಿಪೀಟ್ಸ್ ಎನ್ನುವ ಮಾತಿದೆ. ಸರಿಸುಮಾರು ಇದೇ ಸಮಯ 2012ನೇ ಇಸವಿ ಕೊನೆಯ ತಿಂಗಳ 3ನೇ ವಾರ 16ನೇ ದಿನ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಿರ್ಭಯ ಎನ್ನುವ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿ ತನ್ನ ಗೆಳೆಯನೊಂದಿಗೆ ರಾತ್ರಿ ಹಾಸ್ಟೆಲ್ಗೆ ಹಿಂತಿರುಗುವ ಸಮಯ. ಅವಳನ್ನು ಚಲಿಸುತ್ತಿರುವ ಬಸ್ಸಿನಲ್ಲಿ 6 ಜನ ಕಾಮುಕರು ಅತ್ಯಾಚಾರ ಮಾಡ್ತಾರೆ. ಅವಳ ಗೆಳೆಯನಿಗೆ ಹೊಡಿತಾರೆ. ಪ್ರತಿಭಟನೆಗಳು ದಿಲ್ಲಿಯಿಂದ ಕರಾವಳಿ ಕರ್ನಾಟಕದ ಹಳ್ಳಿಯ ತನಕವೂ ನಡೆಯುತ್ತದೆ. 2013ರ ಡಿಸೆಂಬರ್ ತಿಂಗಳ 3ನೇ ವಾರ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳೊಂದಿಗೆ ಈ ಮೇಲಿನ ಕಥೆಯೇ ನಡೆದು ಹೋಗ್ತದೆ. ದುರಂತ ಅಂದ್ರೆ ನಡೆದದ್ದು ನಮ್ಮದೇ ಊರಿನಲ್ಲಿ. ಮೊನ್ನೆ ಬುಧವಾರ ಏನೊಂದು ಮಂಗಳೂರಲ್ಲಿ ಒಂದು ಘಟನೆ ನಡೆದಿದೆ. ಇವತ್ತು ಇಡೀ ನಮ್ಮ ಮಂಗಳೂರಿನ ಜನ ತಲೆ ತಗ್ಗಿಸುವಂಥ ಒಂದು ಕೃತ್ಯ ಅವತ್ತಿನ ದಿವಸ ನಡೆದಿದೆ. ಒಂದು ದೇರ್ಲಕಟ್ಟೆ ಖಾಸಗಿ ಮೆಡಿಕಲ್ ಕಾಲೇಜಿನ ಒಬ್ಬಳು ವಿದ್ಯಾರ್ಥಿನಿಯನ್ನು, ಅವನೊಟ್ಟಿಗೆ ಇದ್ದಂಥ ಒಬ್ಬ ವಿದ್ಯಾರ್ಥಿಯನ್ನು ಯಾರೋ ಒಂದಷ್ಟು ಜನ, ನಾನು ಅವರನ್ನು ಸೀದಾ ನೇರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ತಾಲಿಬಾನಿಗಿಂತ ಜಾಸ್ತಿ ಅಂದರೆ ತಾಲಿಬಾನಿ ಮುಸಲ್ಮಾನರು ಅಂತ ನಾವು ಏನು ಹೇಳ್ತೀವಿ ಅದೇ ರೀತಿಯ ಒಂದು ಯುವಕರ ತಂಡ ಆ ಹುಡುಗಿ ಮತ್ತು ಹುಡುಗನನ್ನು ಕರ್ಕೊಂಡು ಹೋಗಿ ಕಿಡ್ನ್ಯಾಪ್ ಮಾಡ್ತಾರೆ. ಕಿಡ್ನ್ಯಾಪ್ ಮಾಡಿ ಆ ಬ್ಲೂ ಫಿಲ್ಮನ್ನು ಅವರ ಬ್ಲೂ ಫಿಲ್ಮನ್ನು ತೆಗೆದು ಅದನ್ನು ಬ್ಲ್ಯಾಕ್ ಮೇಲ್ ಮಾಡಿ 25 ಲಕ್ಷ ರೂಪಾಯಿ ತಂದು ಕೊಡಬೇಕು. ಇಲ್ಲದಿದ್ದರೆ ಇಡೀ ನಿಮ್ಮ ಈ ಏನು ವಿಡಿಯೋ ಇದೆ, ಚಿತ್ರ ಇದೆ, ಫೋಟೋಸ್ ಇದೆ, ಅದನ್ನೆಲ್ಲ ನಾವು ಪತ್ರಿಕೆಗೆ ಬಿಡುಗಡೆ ಮಾಡ್ತೀವಿ, ಮತ್ತೆಲ್ಲ ಕಾಲೇಜ್ಗಳಿಗೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಏನು ಘಟನೆ ನಡೆದಿದೆ. ಈ ಘಟನೆ ಇಡೀ ನಮ್ಮ ಮಂಗಳೂರು ಕರ್ನಾಟಕದ ಜನ ತಲೆ ತಗ್ಗಿಸುವಂಥ ಒಂದು ಘಟನೆ ನಮ್ಮ ಮಂಗಳೂರಿನಲ್ಲಿ ನಡೆದಿದೆ. ಇದಿಷ್ಟು ಡಿಸೆಂಬರ್ ತಿಂಗಳ 18ನೆಯ ದಿನದಂದು ಮಂಗಳೂರು ನಗರದ ಹೊರವಲಯ ದೇರಳಕಟ್ಟೆಯಲ್ಲಿ ನಡೆದ ಘಟನೆ. ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾಗೆ ಸೂಕ್ತವಾಗಿರುವ ಕಥೆಯಂತೆ ನಡೆದು ಹೋದ ಈ ಕಥೆ ನಮ್ಮ ಮಂಗಳೂರಿನಲ್ಲಿ ನಡೆಯಿತಾ ಎಂದು ಯೋಚಿಸುವಾಗ ಮನಸ್ಸು ಕಸಿವಿಸಿಕೊಳ್ಳುವುದು ಸಹಜ. ದೇರ್ಲಕಟ್ಟೆಯಲ್ಲಿ ನಡೆದಂಥ ವಿಷಯವನ್ನು ನೋಡುವಾಗ ನಮಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗ್ತದೆ, ಇನ್ನೊಂದು ರೀತಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಇರುವುದು ಅಂತ ಹೇಳುವಾಗ ನಮಗೆ ಮಹಿಳೆಯರಿಗೆ ನಾಚಿಕೆ ಅನ್ನಿಸ್ತಾ ಇದೆ. ಯಾಕೆಂದರೆ ಕಳೆದ ವರ್ಷ ನೀವು ನೋಡಿರ್ಬೋದು, ಇಲ್ಲಿ ಒಂದು ಪಬ್ ದಾಳಿ, ಹೋಮ್ ಸ್ಟೇ ದಾಳಿ ಆದಾಗ ಪ್ರತಿಯೊಂದು ಕಡೆಯಿಂದ ಸಹ ಬುದ್ಧಿಜೀವಿಗಳ ಪ್ರತಿಭಟನೆ ಮಾಡಿದ್ದಾರೆ. ಇವನ್ನ ಪ್ರತಿಷ್ಠಿತ ಕಾಲೇಜುಗಳಿಂದ ಸಹ ಮಕ್ಕಳಿಗೆ ಹೋಮ್ ಸ್ಟೇಗೆ ಹೀಗೆ ಬುದ್ಧಿ ಹೇಳಿದ್ದಕ್ಕೆ, ಸ್ವಲ್ಪ ಮೈ ಕೈಗೆ ಹೊಡೆದಕ್ಕೆ ದೊಡ್ಡ ಮಾತಾಡಿ ಪ್ರತಿಭಟನೆ ಮಾಡಿದ್ದಾರೆ. ದೆಹಲಿಯಲ್ಲಿ ಅತ್ಯಾಚಾರ ಆದಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇಕಾದಷ್ಟು ಹೋರಾಟ. DC ಆಫೀಸ್ ಮುಂದೆ ಬುದ್ಧಿಜೀವಿಗಳು, ಮಹಿಳೆಯರು ಎಲ್ಲೆಲ್ಲಿಂದ, ಬ್ಯಾಂಗ್ಳೂರಿಂದ ಬಂದು ಇಲ್ಲಿ ಹೋರಾಟ ಮಾಡಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಸಹ
ನಮ್ಮ ಮೀಡಿಯಾಗಳಲ್ಲಿ ಎಲ್ಲ ಕಡೆಯಲ್ಲಿ ಸಹ ಹೋಮ್ ಸ್ಟೇ ಅಂತ ಹೇಳುವಾಗ ಇಡೀ ಒಂದು ವೈಭವೀಕರಣ ಮಾಡಿದ್ದಾರೆ. ಆದರೆ ಇತ್ತೀಚಿನ ಮೊನ್ನೆ ಘಟನೆ ನೋಡುವಾಗ ಬೇಸರ ಅನ್ನಿಸ್ತದೆ. ಒಂದು ಕಲೀಲಿಕ್ಕೆ ಬಂದ ಒಂದು ವಿದ್ಯಾರ್ಥಿನಿಯರನ್ನು ಹೋಗಿ ಕಿಡ್ನ್ಯಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಅವಳು ಅಶ್ಲೀಲ ಚಿತ್ರ ತೆಗೆದು ಅವರನ್ನು ಈ ರೀತಿ ಮಾಡುವಾಗ ಒಬ್ಬರು ಧ್ವನಿ ಎತ್ತಾ ಇಲ್ಲ ಅಂತ ಹೇಳುವಾಗ ನಮಗೆ ನಾಚಿಕೆ ಅನ್ನಿಸ್ತದೆ. ಮಂಗಳೂರು ನಿಧಾನವಾಗಿ ಕಾಸ್ಮೋಪಾಲಿಟಿನ್ ನಗರವಾಗುವತ್ತ ಹೆಜ್ಜೆ ಹಾಕುತ್ತಾ ಇರುವುದರಲ್ಲಿ ಸಂಶಯವೇ ಕಾಣುತ್ತಿಲ್ಲ. ಮೆಡಿಕಲ್ ಇಂಜಿನಿಯರಿಂಗ್ ಸೇರಿಕೊಂಡು ಅನೇಕ ವಿದ್ಯಾಸಂಸ್ಥೆಗಳು ಹೊರ ರಾಜ್ಯ ಮತ್ತು ದೇಶದ ಅಸಂಖ್ಯಾತ ವಿದ್ಯಾರ್ಥಿನಿಯರನ್ನು ಮಂಗಳೂರು ಕೈಬೀಸಿ ಕರೆಯುತ್ತಿದೆ. ಹಾಗೆ ಮಂಗಳೂರಿಗೆ ಬರುವ ಶಿಕ್ಷಣಾರ್ಥಿಗಳಿಗೆ ಕಾಲೇಜಿನ ಹೊರಗೆ ಯಾವುದೇ ಅಂಕೆ ಇರುವುದಿಲ್ಲ. ಪರ ಊರಿನಲ್ಲಿ ಅವರನ್ನು ಯಾರೂ ಗುರುತಿಸುವವರು ಇಲ್ಲದೇ ಇರುವುದರಿಂದ ಯಾವ ಹುಡುಗ ಯಾವ ಹುಡುಗಿಯೊಂದಿಗೆ ಹೋಗುತ್ತಾನೆ ಎಂದು ಯಾರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅದರೊಂದಿಗೆ ಆ ಯುವಕ ಅಥವಾ ಯುವತಿಗೆ ಗಾಂಜಾ ಚಟ ಇದ್ರೆ ಮುಗೀತು. ಗಾಂಜಾ ಹುಡುಕಿಕೊಂಡು ಹೋಗುವ ನೆಪದಲ್ಲಿ ಅವರು ಮತ್ತಷ್ಟು ಡೇಂಜರ್ ಝೋನ್ಗೆ ಸೇರುವುದು ನಿಶ್ಚಿತ. ಕಳೆದ 10-20 ವರ್ಷಗಳಿಂದ ನಾವು ಇದರ ಬಗ್ಗೆ ಯುವತಿರ್ಬೋದು, ಯುವಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ನಾವು ಇದರ ಬಗ್ಗೆ ಹೇಳ್ತಾ ಬಂದಿದ್ದೇವೆ. ಜಾಗೃತಿ ಮೂಡಿಸುವಂಥ ಕೆಲಸ ಹಲವಾರು ವರ್ಷಗಳಿಂದ ನಾವು ಮಾಡ್ತಿದ್ದೇವೆ. ನೋಡಿ, ಇವತ್ತು ಮಂಗಳೂರಿನಲ್ಲಿ ಪ್ರೀತಿಯ ಹೆಸರಲ್ಲಿ ಲವ್ ಜಿಹಾದ್ನಂಥ ಘಟನೆಗಳು ನಡೀತಾ ಇದೆ. ಇವತ್ತು ಪ್ರೀತಿಯ ಹೆಸರಿನಲ್ಲಿ ಬ್ಲ್ಯಾಕ್ ಮೇಲ್ ಮಾಡುವಂಥ ಘಟನೆಗಳು ಮಂಗಳೂರಿನಲ್ಲಿ ದಿನನಿತ್ಯ ನಡೀತಾ ಇದೆ. ಉದಾಹರಣೆಗೆ ಮೊನ್ನೆ ಉಡುಪಿಯಲ್ಲಿ ಒಂದು ಆಯಿತು. ಒಬ್ಬ ರಾಹುಲ್ ಇಲಿಯಾಸ್ ಎಂಬ ಒಬ್ಬ ಮುಸ್ಲಿಂ ದೇರ್ಲಕಟ್ಟೆ, ಅವನು ಕೂಡ ದೇರ್ಲಕಟ್ಟೆ ಅವನೇ. ಇಲಿಯಾಸ್ ಎಂಬ ಒಬ್ಬ ಮುಸ್ಲಿಂ ಯುವಕ ತನ್ನ ಹೆಸರನ್ನು ರಾಹುಲ್ ಶೆಟ್ಟಿ ಅಂತ ಹೇಳಿ ಉಡುಪಿಯಲ್ಲಿ ಒಬ್ಬ ಹಿಂದೂ ಹುಡುಗಿಯನ್ನು ಪ್ರೀತಿ ಮಾಡಿ ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅವಳ ಚಿನ್ನಾಭರಣವನ್ನು ದೋಚುವಂಥ ಕೆಲಸವನ್ನು ಮಾಡಿದ್ದಾನೆ. ಅವನನ್ನು ಕೂಡ ಬಂಧನ ಮಾಡಿದ್ದಾರೆ. ಹಾಗಾಗಿ ಸ್ಪಷ್ಟವಾಗಿ ಮಂಗಳೂರಿನಲ್ಲಿ ಇವತ್ತು ಬ್ಲ್ಯಾಕ್ ಮೇಲ್ ಮಾಫಿಯಾ ಎಂಬ ಹೊಸ ಒಂದು ಘಟನೆಗಳು ಇವತ್ತು ನಡೆಯಲಿಕ್ಕೆ ಪ್ರಾರಂಭವಾಗಿದೆ. ಇನ್ನು ಯಾವುದಾದರೂ ಯುವತಿ ಅಥವಾ ಯುವಕನಿಗೆ ಅನೈತಿಕ ದಾರಿ ತುಳಿಯಬೇಡ ಎಂದು ಬುದ್ಧಿ ಹೇಳಲು ಹೋದ್ರೆ ಅದು ಮತ್ತೊಂದು ಅಹಿತಕರ ಘಟನೆಗಳಿಗೆ ಕಾರಣವಾಗಬಹುದು. ಹಿಂದೂ ಯುವತಿ ಮುಸ್ಲಿಂ ಯುವಕನೊಂದಿಗೆ ಅಥವಾ ಮುಸ್ಲಿಂ ಯುವತಿ ಹಿಂದೂ ಯುವಕನೊಂದಿಗೆ ಕಾಲೇಜಿನಿಂದ ಹೊರಟು ಸೇಫ್ ಆಗಿ ಮನೆ ಸೇರ್ತಾರೆ ಎನ್ನುವ ಖಾತರಿ ಸದ್ಯಕ್ಕಂತೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಣಿಸುತ್ತಿಲ್ಲ. ಇದು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಯಲ್ಲಿ ಹಿಂದೂಗಳಿಗೆ ಒಂದು ನ್ಯಾಯ, ಮುಸಲ್ಮಾನರಿಗೆ ಒಂದು ನ್ಯಾಯ. ನಾನು ಉದಾಹರಣೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ ಇವತ್ತು ಪಬ್ಬಿನಂಥ ಘಟನೆ ಆಗಿರ್ಬೋದು, ಹೋಮ್ ಸ್ಟೇ ಆಗಿದಂಥ ಘಟನೆ ಆಗಿರ್ಬೋದು, ಬೇರೆ ಬೇರೆ ಮಂಗಳೂರಲ್ಲಿ ಒಂದಷ್ಟು ಘಟನೆ ಆಗಿರ್ಬೋದು. ಇದರಲ್ಲಿ ಈ ಘಟನೆಯಲ್ಲಿ ಹಿಂದೂ ಯುವಕರು ಪಾಲ್ಗೊಳ್ಳಿದ್ದಾರೆ ಎಂಬ ದೃಷ್ಟಿಯಿಂದ ಇಡೀ ಮಂಗಳೂರಿನ ಬುದ್ಧಿಜೀವಿಗಳು, ವಿಚಾರವಾದಿಗಳು, ಕೆಲವೊಂದು ರಾಜಕೀಯ ಪಕ್ಷದ ನಾಯಕರು ಇದನ್ನು ಮಂಗಳೂರಿನಲ್ಲಿ ತಾಲಿಬಾನೀಕರಣ ನಡೆಯುತ್ತಿದೆ ಅಂತೇಳಿ ಬೊಬ್ಬೆ ಹೊಡೆಯುತ್ತಿದ್ದವರು ಇವತ್ತು ದೇರ್ಲಕಟ್ಟೆಯಲ್ಲಿ ಒಬ್ಬಳ ಹುಡುಗಿಯ ಅಮಾನುಷವಾಗಿ ಅವಳದು ರೇಪ್ ಆಗಿದೆ, ಅವಳ ಬ್ಲೂ ಫಿಲ್ಮನ್ನು ತೆಗೆದಿದ್ದಾರೆ, ಅವರನ್ನು ಕಿಡ್ನಾಪ್ ಮಾಡಿದ್ದಾರೆ. ಇಷ್ಟೊಂದು ದೊಡ್ಡ ಘಟನೆ ಆಗಿದೆ, ಆದರೆ ಇವತ್ತು ಯಾರೂ ಮಾತಾಡ್ತಿಲ್ಲ. ಹಾಗಾದರೆ ಇಲ್ಲಿ ಮಂಗಳೂರಿನಲ್ಲಿರುವಂಥ ಹಿಂದೂಗಳಿಗೆ ನ್ಯಾಯನಿಲ್ವಾ? ಅಷ್ಟಕ್ಕೂ ಈ ಒಟ್ಟು ಪ್ರಕರಣದಲ್ಲಿ ವಿಕ್ಟಿಮ್ ಆಗಿರುವವಳು ಓರ್ವ ಹಿಂದೂ ಯುವತಿ, ಮೂಲತಃ ಬಿಹಾರದವಳು. ಅವಳ ಜೊತೆ ಅಪಹರಣಕ್ಕೆ ಒಳಗಾಗುವ ಸಮಯದಲ್ಲಿ ಇದ್ದ ಯುವಕ ಮುಸ್ಲಿಂ, ಮೂಲತಃ ಕೇರಳದವನು. ಇವರಿಬ್ಬರನ್ನು ಕಿಡ್ನಾಪ್ ಮಾಡಿ ಬಲವಂತವಾಗಿ ರತಿ ಕ್ರೀಡೆಯಲ್ಲಿ ತೊಡಗುವಂತೆ ಮಾಡಿದ 8 ಜನ ಆರೋಪಿಗಳು ಮುಸ್ಲಿಂ ಹುಡುಗರು. ಆದ್ದರಿಂದ ಆರೋಪಿಗಳನ್ನು ರಕ್ಷಿಸುವ ಕೆಲಸ ನಡೆಯುತ್ತಿದೆ ಎನ್ನುವುದು ಕೇಸರಿ ಸಂಘಟನೆಗಳ ಸಹಿತ ಭಾರತೀಯ ಜನತಾ ಪಕ್ಷದ ಮುಖಂಡರ ವಾದ. ಇದು ಎಷ್ಟು ಗಂಭೀರ ಅಂತ ಹೇಳಿದ್ರೆ ನಾನು ಕೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಯಾವತ್ತೋ ಒಂದು ಸರ್ತಿ ಪಬ್ ಗಲಾಟೆ ಆಯಿತು ಅಂತ ಹೇಳುವಂಥದ್ದು ಇಡೀ ದೇಶದಲ್ಲಿ ಬಂದುಬಿಡ್ತು. ಇವತ್ತು ಕಾಲೇಜಿನ ವಿದ್ಯಾರ್ಥಿನಿಯರು, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಬೇರೆ ಬೇರೆ ವಿದ್ಯಾಸಂಸ್ಥೆಗಳು ಮತ್ತೊಂದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಬೇರೆ ಬೇರೆ ರಾಜ್ಯದಿಂದ ವಿದ್ಯಾರ್ಥಿನಿಯರು ಇಲ್ಲಿ ಬರ್ತಾ ಇದ್ದಾರೆ. ಹೇಗೆ ದಕ್ಷಿಣ ಕನ್ನಡಕ್ಕೆ ಅಥವಾ ಕರ್ನಾಟಕಕ್ಕೆ ಬರಲಿಕ್ಕೆ ಸಾಧ್ಯ? ಇವತ್ತು ಇಂಥ ಪ್ರಕರಣದ ಬಗ್ಗೆ ಎಲ್ಲೋ ನಾನು ತಿಳ್ಕೊಂಡಾಗೆ ಪರೋಕ್ಷವಾಗಿ ಆಡಳಿತ ಪಕ್ಷದ ವತಿಯಿಂದಲೇ ಆರೋಪಿಗಳಿಗೆ ರಕ್ಷಣೆ ಕೊಡುವಂಥ ಕೆಲಸ ಕಾರ್ಯಗಳು ನಡೆದಿದೆ ಅಂತ ಹೇಳುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಆದ ಕಾರಣ ಮೊನ್ನೆ ನಡೆದಂಥ ದೇರಳಕಟ್ಟೆಯಲ್ಲಿ ನಡೆದಂಥ ವಿದ್ಯಮಾನ ಇದು ಅತ್ಯಂತ ಗಂಭೀರ ಸ್ವರೂಪದ್ದು. ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗೆ ಹದಗೆಟ್ಟಿದೆ ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆಗಳ ಅವಶ್ಯಕತೆಗಳಿಲ್ಲ. ರಾಜ್ಯ ಸರ್ಕಾರ ಪೂರ್ತಿ ರಕ್ಷಣೆ ಕೊಡುವಂಥದ್ರಲ್ಲಿ ಯಾರಿಗೂ ಕೂಡ ಪ್ರತಿಯೊಬ್ಬ ಪ್ರಜೆಗೆ ರಕ್ಷಣೆ ಕೊಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಆತಂಕದಲ್ಲೇ ಜೀವನ ಸಾಗಿಸುವಂಥ ಕೆಲಸ ಕಾರ್ಯಗಳಾಗಿದೆ. ಹೆಣ್ಣು ಮಕ್ಕಳು ಕಾಲೇಜಿಗೆ ಮನೆ ಬಿಟ್ಟು ಹೊರಗೆ ಹೋಗುವಂಥ ಪರಿಸ್ಥಿತಿ ಇವತ್ತಿಲ್ಲ.
ಡಿಸೆಂಬರ್ 18ರಂದು ತಡರಾತ್ರಿ ಅಪಹರಣ ನಡೆದಿದೆ. 19ರ ಬೆಳಿಗ್ಗೆ ಹಣ ತರಲು ಯುವತಿಯನ್ನು ಕಳುಹಿಸಿಕೊಡಲಾಗಿದೆ. ಅದೇ ದಿನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿದೆ. ಡಿಸೆಂಬರ್ 21ರಂದು ಬೆಳಗಿನ ಜಾವ ಆರೋಪಿಗಳನ್ನು ಬಂಧಿಸಲಾಗಿದೆ. ಅದೇ ದಿನ ಸಂಜೆ ಮಂಗಳೂರಿನ ನೂತನ ಪೊಲೀಸ್ ಕಮಿಷನರ್ ಆರ್ ಹಿತೇಂದ್ರ ಅವರು ಸುದ್ದಿಗೋಷ್ಠಿಯಲ್ಲಿ 8 ಜನ ಆರೋಪಿಗಳನ್ನು ಬಂಧಿಸಿರುವುದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. Mangalore police has arrested 8 people and with that arrest a case pertaining to kidnap and dacoity of a girl and her boyfriend has been solved, and these 8 persons have been produced before the court, and the court has granted 3 days police custody for the purpose of investigation. Within these 3 days investigation will be carried out, and further details will be revealed to the public. ಕೊಪ್ಪಳ ಹಳೆ ಅಂಗಡಿಯ ಹುಸೇನ್ ಯಾನೆ ಸಫಾನ್, ಸುರತ್ಕಲ್ ಮುಕ್ಕಾದ ಜುಮ್ಮಾ ಮಸೀದಿ ಬಳಿಯ ಇಮ್ರಾನ್ ಅಲ್ತಾಫ್, ಕಾಟಿಪಳ್ಳ ಈದ್ಗಾದ ಸೆಕೆಂಡ್ ಬ್ಲಾಕ್ ನಿವಾಸಿ ಸಮೀರ್, ಕೈರಂಗಳ ಫಾಯ್ಜಿಯಾ ಕಾಂಪೌಂಡ್ನ ನವಾಜ್, ದೇರಳಕಟ್ಟೆ ಗ್ರೀನ್ ಗ್ರೌಂಡ್ ರೆಸಿಡೆನ್ಸಿಯ ಇಕ್ಬಾಲ್ ಆರಿಫ್, ದೇರಳಕಟ್ಟೆಯ ಬೆಳ್ಮಾ ಕಾಣಕೆರೆಯ ಅಬ್ದುಲ್ ರೌಫ್, ನಾಟಕಲ್ ಮಂಜನಾಡಿ ಮಂಗಳನಗರದ ನಿಸಾರ್ ಅಹಮದ್ ಹಾಗೂ ನಾಟಕಲ್ ಸಹ ರೆಸಿಡೆನ್ಸಿಯ ಅರಾಫತ್ ಬಂಧಿತ ಆರೋಪಿಗಳು. ಆರೋಪಿಗಳ ಪೈಕಿ 3 ಮೇಲೆ ಮೂಲ್ಕಿ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಇದೆ. ಇಲ್ಲಿಗೆ ಈ ವಿಷಯವನ್ನು ನಿಲ್ಲಿಸಬಾರ್ದು. ಇಂಥ ಎಷ್ಟೋ ಘಟನೆಗಳು ನಡೆದಿರಬಹುದು. ಯಾಕಂದರೆ ಮರ್ಯಾದೆಯ ಹೆದರಿಯಿಂದ, ನಾಚಿಕೆಯಿಂದ, ಅಂತರ್ಜಾಲದಲ್ಲಿ ತಮ್ಮ ಫೋಟೋ ಹಾಕ್ಬೋದು ಎನ್ನುವ ಹೆದರಿಕೆಯಿಂದ ಅನೇಕ ಇಂಥ ಘಟನೆಗಳು ಮುಚ್ಚಿ ಹೋಗಿರ್ಬೋದು. ಯಾಕಂದರೆ ಇದು ಪ್ರಥಮ ಘಟನೆ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಥಮ ಘಟನೆ ಆಗಲಿಕ್ಕೆ ಇಲ್ಲ. ಯಾಕಂದರೆ ಇವರಿಗೆ ಇಂಥ ಅಭ್ಯಾಸ ಇದ್ದು ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದು ಅಂತ ನನ್ನ ಅಭಿಪ್ರಾಯ. ಅದು ಅಲ್ಲದೆ ನಾನು ತಿಳಿಕೊಂಡ ಪ್ರಕಾರ ಇವರು ಯಾರು ಆರೋಪಿಗಳಿದ್ದಾರೆ ಅವರು ಕೂಡ ಹುಡುಗಿಯನ್ನು ಬಲಾತ್ಕಾರ ಮಾಡಿದ್ದಾರೆ ಎನ್ನುವ ಒಂದು ವಿಚಾರ ಕೂಡ ನಮಗೆ ತಿಳಿದ ಮಟ್ಟಿಗೆ ಗೊತ್ತಾಗಿದೆ. ಇದನ್ನು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನಾವು ಹೇಳುವಾಗಿಲ್ಲ. ಆದರೆ ಪೊಲೀಸ್ನವರು ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಅದು ಅಲ್ಲದೆ ಇವರ ಈ ಏನು ಆರೋಪಿಗಳಿದ್ದಾರೆ ಅವರು ಡ್ರೆಡ್ಡೆಡ್ ಕ್ರಿಮಿನಲ್ಸ್, ಅತ್ಯಂತ ಕ್ರೂರಿ ಕ್ರಿಮಿನಲ್ಸ್ಗಳು. ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರಿಂದ ಹಿಡಿದು ಕೇಸರಿ ಪಡೆಯ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಈ ಪ್ರಕರಣದಲ್ಲಿ ಆರೋಪಿಗಳನ್ನು ರಕ್ಷಿಸಲು ಕಾಂಗ್ರೆಸ್ ಮುಖಂಡರು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಅನಿಸುತ್ತಿದೆ. ಹೋಮ್ ಸ್ಟೇ ಘಟನೆ ನಡೆದಾಗ ರಾತ್ರೋರಾತ್ರಿ ಬೀದಿಗಿಳಿದ ಕಾಂಗ್ರೆಸ್ಸಿಗರು ಈಗ ಯಾಕೆ ಮೌನವಾಗಿದ್ದಾರೆ ಎನ್ನುವ ಪ್ರಶ್ನೆ ಹಿಂದೂ ಸಂಘಟನೆಗಳಿಂದ ಕೇಳಿಬರುತ್ತಿದೆ. ಮಂಗಳೂರು ಶಾಸಕ ಹಾಗೂ ಈಗ ರಾಜ್ಯದ ಆರೋಗ್ಯ ಸಚಿವರೂ ಆಗಿರುವ ಸನ್ಮಾನ್ಯ ಯುಟಿ ಖಾದರ್ ಅವರು ಹೇಳಿಕೆ ನೀಡಬೇಕು ಎಂದು ಕೇಸರಿ ಪಡೆಯ ಒತ್ತಾಯವು ಮಾರ್ಧನಿಸುತ್ತಿದೆ. ಅಂತೂ ಕೊನೆಗೆ ಯುಟಿ ಖಾದರ್ ಅವರು ಮೌನ ಮುರಿದಿದ್ದಾರೆ. ತನ್ನ ಮೇಲೆ ಬಂದಿರುವ ಆರೋಪಗಳ ಬಗ್ಗೆ ಮಾತನಾಡಿದ್ದಾರೆ. ಅವರು ಏನ್ ಹೇಳಿದ್ರು, ಈ ಒಟ್ಟು ಘಟನೆಯಲ್ಲಿ ಯುಟಿ ಖಾದರ್ ಅವರ ಹೆಸರು ಯಾಕೆ ಬಂತು ತಿಳಿಯೋಣ ಎಫ್ಐಆರ್ ನಲ್ಲಿ ಮೊದಲ ಬ್ರೇಕ್ನ ಬಳಿಕ.